ತೋರಿ ಸಿಗರೇಟ್ ಸೇದ್ರಿ ಮನಸ್ಸಿಗೆ ಸಮಾಧಾನ ಆಕೈತಿ ಒಂದಿಟ್ಟು. ಅದು ಹೊತ್ತು ಹೋದ್ ನೋಡ್ರಿ, ಕೆಟ್ಟ ಗಾಳಿ ಒಂದು ಬಿಟ್ಟೈತಿ ಅವನು ಅಡ್ಡಿ. ಸಮಾಧಾನಲೆ ಸೇದ್ರಿ, ಅದು ಸಿಗರೇಟ್ ಐತ್ರಿ. ಅಲ್ರಿ ಸಮಾಧಾನಲೆ ಸೇದ್ರಿ ಅಂತ ಹೇಳಾಕತ್ತೀನಿ, ಹಂಗ ಭಗ್ 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 ಸೇದಾಕತ್ತಿರ್ಲ ಒಟ್ಟ ಅದನ್ನ. ಏನ್ ಸಮಾಧಾನ ತಗೋತಾರ? ನೀವು ಆರೋಗ್ಯ ಚಂದಂಗ್ ನೋಡ್ಕೋರಿ. ಸೇದಿ ಎಲ್ಲರಿ ಕ್ಯಾನ್ಸರ್ ಗಿನ್ಸರ್ ಆಗಿ ಹಾದಿರಿ ಎತ್ತನ ಎಲ್ಲರೇ. ಅಲ್ಲ ಆ ಎಕ್ಕಚಿತ್ತ ಚಿಲ್ಲರ್ ಹೆಂಗ್ಸ ನನಗ ಏನ್ ಬೇಕಾದಲ್ಲ ಮಾತಾಡ್ಲೆ, ಆಕಿ ಯಾಕೆ ಮಾತಾಡ್ತಾ ಹೇಳು? ಸೊಕ್ಕ ಮಾತಾಗಿ ಸೊಕ್ಕ. ಆದ್ರ ಆಕಿ ಮಗಳ ಕಿಸ್ಕಿಸದ ಮಾತಾಡ್ತಾಳ. ಏನ್ ದೊಡ್ಡ ನಾನು ಒಬ್ಬಕಿನ ಸಾಲಿ ಕಲ್ತಾನಿ, ಈ ಜಗದಾವ್ ನಾನು ಒಬ್ಬಕಿನ ಭಾರಿ ಅನ್ನಂಗ ಕಿಸದ್ ನನಗ ಕಣ್ ಕಿಸದ್ ಮಾತಾಡ್ತಾಳ. ಇನ್ನು ಕಲಿಲಿಕ್ ಸಾಲಿ ಆಕಿ ಪ್ರತಿಯೊಂದು ಹೆಜ್ಜೆನು ಕಟ್ ಮಾಡ್ತಾನೆ. ಆಕಿ ಎಜುಕೇಶನ್ ಆಕಿ ಹೆಂಗ್ ಮಾಡ್ತಾಳ ನೋಡ್ತಾನಲ್ಲ ಶೆಟ್ಟಿ. ಆಕಿನ ಸರ್ವನಾಶ ಮಾಡ್ಲಿಲ್ಲ ಅಂದ್ರ ನಾ ನಮ್ಮ ಅಪ್ಪನ ಮಗಳ ಅಲ್ಲ. ಸಮಾಧಾನ ಮಾಡ್ಕೋರಿ. ಅದಕ್ಕ ಹೇಳ್ರಿ, ನಾ ನಿಮಗ್ ಏನಂತ ಹೇಳ್ರಿ ನೋಡ್ರಿ, ಸಮಾಧಾನಲೆ ಹೋಗಿ ಕೇಳುಣ್ರಿ ಅಂತ ಹೇಳ್ಕರಿಂದ ಹೋಗಿ ದುಡಿಕಿರಿ. ಅವ್ರು ನೋಡ್ರಿ ಏನಂದ್ರು, ನಾವ್ ಕೊಡಂಗಿಲ್ಲ, ಏನ್ ಮಾಡ್ಕೋ ಹಂಗ ಹಿಂಗ ಅಂದ್ರ ಇಲ್ಲ ನಿಮಗ್. ಅಲ್ಲೋ ಶೆಟ್ಟಿ, ಆಕಿ ಮಗಳ ಇಂಗ್ಲಿಷ್ನಾಗ ಏನೋ ಟಸು ಪುಸೋತ್ ಮಾತಾಡ್ಲ. ನನಗೇನು ಅರ್ಥ ಆಗ್ಲಿಲ್ಲ. ನಿನಗರ ಏನ್ರಿ ಅರ್ಥ ಆತಾನೆ? ಸಾವ್ಕಾರ ನಿನಗ ತಿಳಿದಿಲ್ಲ ಅಂದ ಮೇಲೆ ನನಗೆಲ್ಲಿ ತಿಳಿಬೇಕು? ನೀವ್ ಹಿಂಗ್ ತಲಿ ಬಡ್ಕೊಳಕತ್ತಿರ್ಲ, ನಿಮ್ಮದ್ ನೋಡಿ ನಮಗೂ ಹಿಂಗ್ ಬಡ್ಕೊಳಂಗ ಆಗಾಕತ್ತೈತ್ರಿ. ಅಲ್ರಿ ಅವ್ರಿಗೆ ಬಾಳ ಸರ್ಕಾರ ಸವಲತ್ತು ಕೊಟ್ಟೈತ್ರಿ. ಕೊಟ್ಟ ಕೆರಿಂದ ಏನ್ ಮಾಡೈತ್ರಿ, ಅವ್ರಿಗೆ ಸಾಲಿ ಕಲಿಯಾಕತ್ ಹೇಳಿಕೆರಿಂದ ಅವ್ರದ್ದು ವ್ಯವಸ್ಥೆ ಬಾಳ ಐತ್ರಿ. ಅದಕ್ಕಾಗಿ ಆ ರೀತಿಲಿ ಅವ್ರು ಸೊಕ್ಕಿಲೆ ಮಾತಾಡ್ತಾರ್ರಿ. ತಿಳಿತನ್ರಿ ಏನಾರ ನಿಮಗ? ಅವರಲ್ಲಿ ಎಲ್ಲಾರು ರಗಡ್ ಮಂದಿ ಸಾಲಿ ಕಲ್ತಾರ, ಆದ್ರ ಈಕಿನ ಸೊಕ್ಕ ಯಾರಿಗೂ ಇಲ್ಲ. ಎಲ್ಲಾರ ಬಂದ್ರ ನಮಸ್ಕಾರ ರೀ ಮಾಲಕರತಾರ. ಆದ್ರ ಈಕಿಗೆ ಬಾಳ ಸೊಕ್ಕೈತಿ. ನಾನು ಒಬ್ಬಕಿನ ಸಾಲಿ ಕಲ್ತಾರಂಗ ಬಿಲ್ಡಪ್ ಹಾಕತಾಳ. ಈ ಇಬ್ಬರು ಒಬ್ಬ ಮಗಳನ್ನ ಹಂಗ ಬಿಡುದಿಲ್ಲಲೇ. ಇವ್ರು ಹೆಂಗ ಬಂದು ಬರ್ತಾರ ನೋಡ್ತ ನಾನು. ಸಾವ್ಕಾರ ನೋಡ್ರಿ, ಸಮಾಧಾನ ಮಾಡ್ಕೋರಿ. ಆ ವಿಚಾರ ಬಿಟ್ಟು ಬಿಡ್ರಿ. ಯಾಕೆ ಬಿಟ್ಟು ಬಿಡ್ರಿ ಗೊತ್ತೇನ್ರಿ? ನೋಡ್ರಿ, ಅವ್ರ ಪುರ್ತೇಕ ಅವ್ರು ಇರ್ತಾರ, ನಮ್ಮ ಪುರ್ತೇಕ ನಾವ್ ಇರ್ತೀವಿ. ಯಾಕೆ ಅವ್ರ ಬಗ್ಗೆ ನೀವು ವಿಚಾರ ಮಾಡ್ತೀರಿ? ಸುಮ್ಮ ಸಮಾಧಾನ ರೆಸ್ಟ್ ತಗೋರಿ ಸ್ವಲ್ಪ. ಹೆಂಗ್ ಸಮಾಧಾನ ಮಾಡ್ತಾರ? ನೋ ಈ ಬಂದು ನನ್ನ ಕಾಲು ತೆಳಗ ಬೆದ್ದ ತಪ್ಪಾಗೈತ್ರಿ ಮಾಲಕರ. ಇನ್ ಮೇಲೆ ಯಾವತ್ತು ಹಿಂಗ ಮಾಡಂಗಿಲ್ಲ ಅನ್ಬೇಕ. ಅಲ್ಲಿ ಮಟ್ಟ ನಾ ಬಿಡಂಗಿಲ್ಲಲೇ. ಈ ನನ್ನ ತಲಿ ಮನಾವಲಿ. ಅಲ್ರಿ ಸಾವ್ಕಾರ, ಅವ್ರ್ಯಾಕೆ ಬಂದು ನಿಮ್ಮ ಕಾಲ ಬೀಳ್ತಾರ್ರಿ? ನೋಡ್ರಿ, ಕಂಡಪಟ್ಟಿ ಆಸ್ತಿನೂ ಐತೆ, ಮಗಳ ಸಾಲಿ ಕಲಿಯಾಕಿತ್ತಾಳ. ಇನ್ನು ಮೇಲೆ ತಕ್ಕಿ ಮಗಳ ಮದುವೆ ಮಾಡಿಬಿಟ್ರಂದ್ರ ಬಗೆ ಹರಿತು. ಯಾಕೆ ವಿಚಾರ ಮಾಡಕ್ ಹೋಗ್ಬೇಕಾಗೈತ್ರಿ? ಯಾಕಂದ್ರ ಅವ್ರನ್ನ ಕೆಣಕುದು ಒಂದರಿ, ಒಂದು ಕ್ಯಾರಿ ಹವಾ ಕೆಣಕುದು ಒಂದರಿ. ಕೆಣಿಕಿರಿಂದ ನಾವು ಕಡಿಸ್ಕೊಂಡು ಮನಿಗೆ ಹೋಗೋದಾಕೈತ್ರಿ ಸತ್ತ. ಅದಕ್ಕ ಅದ್ರ ವಿಷಯ ಬಿಟ್ಟು ಬಿಡ್ರಿ. ಇಲ್ಲಿಗೆ ನಾ ಹೇಳುದು ಕೇಳ್ರಿ. ಸ್ವಲ್ಪ ನಿಮ್ಗ ಸಿಟ್ಟು ಅನಿಸಿರ್ಬಹುದು, ಆದ್ರ ನಾ ಯಾಕೆ ಹೇಳಕತ್ತೇನೆ ಅಂದ್ರ ಇದು ಸಾಮೋಪಾಯದಿಂದ ನಮ್ಮ ಪೂರ್ತಿಗೆ ನಾವ್ ಇರ್ಬೇಕ್ರಿ ಅಂತ ಹೇಳಾಕತ್ತೇನಿ. ಶೆಟ್ಟಿ, ಆಕಿ ಕ್ಯಾರಿ ಆದ್ರ ನಾ ಹಠ ತೊಟ್ಟ ಘಟ ಸರ್ಪ ಅದನಿ ಬುಸ್ ಸತ್ ಕಚ್ಚಿನ ಅಂದ್ರ ಉಸುಲ್ ಕಟ್ಟ ಸತ್ತೊಕ್ಕಳ್ಳೆ. ಶೆಟ್ಟಿ ತಿಳ್ಕೊ ಇದನ್ ಮಗನ. ಏನ್ ಹಠ ತೊಟ್ಟ ಘಟ ಸರ್ಪೋ, ಏನ್ ಗಬ್ಬದ ಹುಲಿಯೋ, ಏನ್ ಹೆಬ್ಬು ಹುಲಿಯೋ, ನನಗೊಂದು ತಿಳಿಲ್ದಂಗ ಆಗೈತಿ. ಗಜ್ಜಿ ತಲೆ ಮೇಲೆ ಕಟ ಬರ್ಸ್ಕೊತಾನ. ಏನ್ ಹಿಂಗ ಆದ್ರೆ ಇನ್ನು ತಲೆ ಬೋಳ್ಸ್ಕೊಂಡಾನ, ಇನ್ನೇನೇನು ಬೋಳ್ಸ್ಕೊತಾನೋ ಆ ಭಗವಂತಗ ಗೊತ್ತಿನ. ಹೆಚ್ಚಿದ ಸಾವುಕಾರ ಗಂಟು ಬಿದ್ದ ನನ್ನ ಸುತ್ತ ಒಟ್ಟು ಸಾಕಾಗೈತಿ ಇವನ್ ಕಾಲಾಗ. ಹಿಂಗಾದ್ರ ನಮ್ದು ತಲೆ ಕೆಡಿಸ್ತಾನ್ರಿ ಇವ. ಬ್ಯಾಡ್ರಿ, ಹಿಂಗಾದ್ರೆ ಇವ್ರಿಗೆ ಸಾಮುಪಾಯದಿಂದ ಹೇಳ್ರಿ ಒಟ್ಟ ಕೇಳಕತ್ತ ಇರಲ್ಲ. ತಮ್ಮ ಹಠನ ಹಿಡ್ದಾರ, ಏನೇನ್ ಅನುಭವಿಸ್ರಿ. ನಮಗರ ಏನಾಗೋದೈತ್ರಿ? ಯಾಕಂದ್ರ ಅವ್ರ ಹೆಂಗ್ ಹೇಳ್ತಾರ ಹಂಗ್ ಕೇಳುದು ನಮ್ ಕೆಲಸ ಐತಿ. ಆಯ್ತು. ಸುಕನ್ಯ ಮತ್ತ ಮನಿ ಅಂತೇಳಿ ಅಯ್ಯೋ ಬಂದಿರತ್ತ ಸುರೇಶ್ ಗೌಡ. ಹುಚ್ಚ, ಮನಿ ಅಂತಲ್ಲ ಎಲ್ಲಿ ಬರ್ತಾನ? ಹೊಲದ ಹಂತಕ್ ಬಂದಾನ. ಹೊಲ ಏನೋ ಕೊಡ್ಬೇಕತ್ತ, ಅದೇನೋ ಅವ್ರ ಮಾವಂದತ್ತ. ಅಲ್ಲ, ಅವ್ರ ಮಾವ ಅವಾಗಿನ ಕಾಲಕ್ಕ ಮಾರಿ ಹೋಗ್ಯಾನ. ಮತ್ ಈಗ ಹೆಂಗ್ ಕೊಡ್ತಾರ ಹೇಳು? ಅದು ಬರಬರ ಐತಿ ಅಂದ. ಮತ್ತೆ ನಾವ್ ಅದನ್ನೇ ಹೇಳಿವಪ್ಪ. ಏನಂದ? ಹಂಗಾಯ್ತು ಹಿಂಗಾಯ್ತು ಮಾತಾಡತಿದ್ನ. ಒಂದೇ ಆವಾಜ್ ಹಾಕದೆ ನೋಡ. ಅಲ್ಲಿಂದ ಜಾಗನೇ ಖಾಲಿ ಮಾಡ್ದವ. ಮತ್ ಹೆಂಗ್ ಮತ್ತ ಸಾಲಿ ಹೆಂಗಾಗೈತಿ? ಎಲ್ಲೆಲ್ವಿ ಅಂದ್ರ ಹತ್ರ ಮಾಡಿದಳ. ಅವ್ರೇನ್ ಅನ್ಕೊಂಡ್ರ ಗೊತ್ತಾ? ನಮ್ಗೇನು ಗೊತ್ತಿಲ್ಲ, ಏನು ತಿಳಿದಿಲ್ಲ. ಅಲ್ರಿ, ನಿಮ್ಗ ಹೇಳಿ ಕಳ್ಸಿ ನಾವು ಹೊಲ ಮಾರುದಿಲ್ಲ ಅಂತ. ಮತ್ ನಮ್ ದಾರಿಗೆ ಯಾಕೆ ಅಡ್ಡ ಬರತ್ತೀರಿ ನೀವು? ಚೆಲ್ವಿ, ಇಡ್ದು ಸರ್ ನನಗ ಹೊಲ ಬೇಕಾಗಿತ್ತ. ಆದ್ರ ನಿನ್ನೇನಿ ಅಂದ ನೋಡು, ಅವಾಗಿಂದ ನೀ ನನಗ ಬೇಕಂತದಿ. ನನಗ ಹೊಲ ಬೇಡ, ನನಗ ನೀ ಬೇಕ. ಸುಮ್ ಸರಳ ಬಾ. ಬಿಡ್ರಿ ನನ್ನ. ಅಲ್ರಿ, ಹೆಣ್ಮಕ್ಳು ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವ?
ಏನ್ ದೊಡ್ಡ ಗಂಡ್ಸಾಗಿದ್ದೀನಿ ನನಗ ಬಂದಿನಿ ಹೇಳಾಕ ಸುಮ್ ಸರಳ ಹಾದಿ ಪಾರ ಇಲ್ಲ ಅಂದ್ರ ಮಗನ ಸಣ್ಣ ಕಡದ ನಾಯಿಗಳು ಹಾಕ್ತೇನೆ ನಿನ್ ಮಾಂಸ ನಡೆ. ನೀವು ಏನು ನೋಡ್ರಿ ನಾನ್ ನಿಮ್ಗ ಒಳ್ಳೆ ಮಾತು ಹೇಳಾತೀನಿ, ಇದೆಲ್ಲ ಸರಿ ಇರುದಿಲ್ಲ. ಈ ಊರಿನ ದೊಡ್ಡವರು ನೀವ್ ಇರ್ಬೋದ, ಆದ್ರ ನಮ್ಗೂ ಎಲ್ಲಾ ಕಾನೂನು ಗೊತ್ತೈತಿ. ಈ ತರ ಒತ್ತಾಯ ಮಾಡೋದು ಸರಿ ಅಲ್ಲ. ಬಿಡ್ರಿ ನಮ್ ದಾರಿ ನಮ್ನ. ಎಲ್ಲಿ ಹೋಗ್ತೀಯ ಕಾನೂನು ಇರ್ಲಿ ಬೇಕಾದಿರ್ಲಿ ಹೋದ್ರು ಇದ್ರ ಮುಂದೆ ಯಾವ್ದು ನಡೆಯಂಗಿಲ್ಲ. ಇವತ್ತು ನಿನ್ನ ಅನುಭವ ಶಕ್ತಿ ಇರ್ತಾನೆ. ಅವತ್ತ ನಿಮ್ ಮನಿತಿಗೆ ಬಂದಾಗ ನಿಮ್ ಮೋಹನ್ ಮುಂದ್ ದೊಡ್ಡ ಇಂಗ್ಲಿಷ್ ಡೈಲಾಗ್ ಬಿಸಿದಿ ಅದೇನೋ 178 ಡೈಲಾಗ್ ಹೇಳಿದ್ಲೆ. ಅದಕ್ಕ ಇವತ್ತ ಆ ಡೈಲಾಗ್ ಏನಾಕತ್ತ ಅನ್ನೋದು ಇವತ್ತು ನನಗೆ ತೋರಿಸ್ತಾನ ಬಾ. ಊರ್ ದೊಡ್ಡವ್ರಂದ್ರ ಊರ್ ಜನರನ್ನ ಕಾಯ್ಬೇಕ, ಅದನ್ ಬಿಟ್ಟ ನೀವೇ ಅವ್ರಿಗೆ ಅಡ್ಡ ಆಗ್ಬಾರ್ದ. ಎಂತ ಕೆಲ್ಸ ಮಾಡಾತಿರಿ? ನಿಮ್ ಮನ್ಯಾಗ ಹೆಣ್ಮಕ್ಳು ತದಾರ ಇಲ್ಲ? ಥೂ. ನನಗ ಉಗುಳ್ತೇನ ಏನು ನನ್ನ ಕತ್ತೆ ಮುಗಿತ ನಡಿ. ಏನು ನನ್ನ ಅಂಗಿ ಮುಟ್ಟುವಟ್ಟು ಧೈರ್ಯ ಬತ್ತ ನಿನಗ? ಆ ನಿನ್ನ ಸುನಿಲು ಬರಂಗಿಲ್ಲ, ಆ ನಿಮ್ಮವು ಬರಂಗಿಲ್ಲ. ಇವತ್ತು ಇಲ್ಲಿ ಹೊಲ್ದಾಗ ನಾನು ನಿನ್ನಷ್ಟೇ ಶೃಂಗಾರ ಮಾವ ಆಗಿತ್ತಿಲ್ಲ ನೋಡು ಬಾ. ಬಿಡ್ರಿ ನನ್ನ, ಬಿಡ್ರಿ. ಘಾತಾತ ಏನ್ ಘಾತಾತೋ? ಏನಾತ? ಸೂರ್ಯಪ್ಪ ಸಾವ್ಕಾರ ನಿನ್ನ ಮಗಳನ್ನ ಎತ್ಕೊಂಡ್ ಹೊಂಟಿದ್ದಕ್ಕ. ಸೂರಪ್ಪ ನನ್ನ ಮಗಳನ್ನ ಎತ್ಕೊಂಡು ಹೊಂಟಿದ್ದ? ಎಲ್ಲಿದಾನು? ನಾನು ಎಲ್ಲಾ ತರ ಪ್ರಯತ್ನ ಮಾಡ್ನಕ್ಕ, ಬಿಡ್ಸಾಕ ಟ್ರೈ ಮಾಡಿ. ಏನು ನನ್ನ ಕೈಲಿ ಆಗ್ಲಿಲ್ಲ. ಸೂರ್ಯಪ್ಪ ಸಾವ್ಕಾರ ನಾನು ನುಗ್ಗಿಸಿ ಕರ್ಕೊಂಡು ಹೋದ. ಸುಳ್ಳು ಹೇಳಕತ್ತೀಯೋ ಕರೆ ಹೇಳಕತ್ತೀಯೋ? ಸತ್ ಹೋಗ್ಲು ಅಕ್ಕ. ನೀ ಎಲ್ಲಿ ನೋಡ್ದೆ ಅವ್ರನ್ನ? ಆ ನಡುವಿನ ಹೊಲ್ದಾಗ ಎಳ್ಕೊಂಡ್ ಹೊಂಟಾನಕ್ಕ. ಬಾ ಅಕ್ಕ ಹೋಗಿ ನೋಡೋಣ. ನಡಿ ನೋಡು ನಡಿ. ಹಾ ಎಂತದೇನದ ಈಕಿ ಬಾ ಹರ್ಯಾಡಕತ್ತೇಳಿ ತನಗ ಒಬ್ಬಕ್ಕೆ ಇಂಗ್ಲೀಷ್ ಬರ್ತದ ಹೇಳಿ ಟಸು ಪುಸು ಅವತ್ತರಿತ ರವಾನ್ ಮುಂದೆ ಬಿಲ್ಡಪ್ ಕೊಟ್ಲ. ಅದ್ರಾಗ ರವ ಎಲೆಬಿ ಮಾಡ್ಸೀನಿ ನಾಳೆ ವಕೀಲ್ಕೆ ಆಗ್ತಾವ ದೊಡ್ಡ ಡೈಲಾಗ್ ಆಗತ್ತೇಳ. ಇನ್ನು ಕಲೀಲಿ ಏನು ಹಾರಾಡ್ಲಿ, ಇನ್ನು ಏನೇ ಇದ್ರು ನಾನು ಮನಿ ತರ ಬಂದ ಕಾಲು ಬೀಳಬೇಕ. ಮುಗೀತ, ನನ್ ಜೀವನ ಎಲ್ಲ ಮುಗೀತ. ನಾನ್ ಕಟ್ಟಿದ ಕನ್ಸೆಲ್ಲ ಬಿಚ್ಚನೂರಾಯ್ತ. ನಮ್ಮವ್ಗ ಹೆಂಗ್ ಮಾರಿ ತೋರಿಸ್ಲಿ? ಈ ಮಾರಿ ಹೆಂಗ್ ತೋರಿಸ್ಲಿ? ದೇವ್ರೆ, ನಾ ಏನ್ ತಪ್ಪು ಮಾಡಿನಪ್ಪ? ನನಗೆ ಯಾಕೆ ಈ ಶಿಕ್ಷೆ? ಇಲ್ಲ, ನಾ ಬದುಕಿರಬಾರ್ದ. ಇಂಥ ಮುಖ ಒಯ್ದು ನಮ್ಮ ಅವ್ಗ ತೋರ್ಸಂಗಿಲ್ಲ. ಅಕ್ಕಿ ನನ್ನ ವಕೀಲ್ತಿ ಮಾಡ್ಬೇಕು, ದೊಡ್ಡ ನೌಕರಿದಾರ್ ಮಾಡ್ಬೇಕು, ಈ ಊರನ್ನವರಿಗೆಲ್ಲ ನನ್ನಿಂದ ನ್ಯಾಯ ಕೊಡಿಸ್ಬೇಕಂತ ಎಷ್ಟೋ ಕನಸು ಕುಟ್ಕೊಂಡ್ ಕೂತಾಳ. ಆದ್ರ ಆಕಿನ್ ಮಗಳು ಹಿಂಗ ಹಾಳಾಗಳಂದ್ರ ಆಕಿ ಹೆಂಗ್ ತಡ್ಕೊಳ್ತಾಳ ದೇವ್ರೆ? ಹೆಂಗ್ ತಡ್ಕೊತಾಳ? ಇಲ್ಲ, ನಾ ಬದುಕುದಿಲ್ಲ. ಬಡ ನಡಿ. ಸುಕನ್ಯಾ, ಅಯ್ಯೋ ದೇವ್ರ, ಏನ ಇದೆಲ್ಲ? ಏನ್ ಆತ ಇದು? ಅವ್ವ, ಇಲ್ಲವಾ, ನಾ ಬದುಕುದಿಲ್ಲ. ನನ್ ಜೀವನ ಹಾಳಾಗೋಯ್ತ. ನನ್ ಮಾರಿನಿದ್ ನೋಡ್ಬೇಡ, ನೋಡ್ಬೇಡ. ಅಯ್ಯೋ, ನಾ ಏನನ್ನೇ ಮಾಡಿದ್ನೆ ಅಂತ ಇಂಥ ಶಿಕ್ಷೆ ಕೊಡ್ತೀಯಪ್ಪ ನನ್ನ ಮಗಳಿಗೆ? ಅಳಬೇಡ ನೋಡು, ನಮ್ಮಂತವ್ರಿಗೆ ಕಾನೂನು ಐತಿ.
ಹೋಗಿ ಕಂಪ್ಲೇಂಟ್ ಕೊಡೋನು, ಅವನ ಒದ್ದು ಒಳಗ್ ಹಾಕ್ಸುನು. ಹೇಳು ಹೋಗೋನು. ಇಲ್ಲವಾ, ಇಲ್ಲ, ಯಾವ ಕಾನೂನು ನನ್ ಜೀವನ ಸುದ್ದ ಮಾಡಂಗಿಲ್ಲ. ಯಾವಾಗ ಅವ ನನ್ನ ಜೀವನ ಹಾಳು ಮಾಡ್ಯಾನಂದ್ರ ನನ್ ಜೀವನ ಅವನೇ ಸುದ್ದ ಮಾಡ್ಬೇಕ. ಅವ್ವ, ನಾವೊಂದು ಮಾತು ಹೇಳ್ತೀನಿ, ನೀ ನನ್ನ ತಪ್ಪು ತಿಳ್ಕೊಬೇಡ. ನನಗ್ ಗೊತ್ತೈತಿ ನನ್ ಬಗ್ಗೆ ನೀನ 108 ಕನಸು ಕಟ್ಟಿದ್ದಿ. ನನ್ನ ದೊಡ್ಡ ನೌಕರಿಗೆ ಹಚ್ಬೇಕು, ನಾನ್ ವಕೀಲಾಗಿ ಊರ್ ಮಂದಿಗೆಲ್ಲ ನ್ಯಾಯ ಕೊಡಿಸ್ಬೇಕು ಅಂತ. ಅವ್ವ, ಆದ್ರ ನನ್ನ ಈ ಪರಿಸ್ಥಿತಿಯೊಳಗ ಯಾರು ಮದುವೆ ಆಗುದಿಲ್ಲವಾ. ಅದ್ರಕಿನ್ನ ಹೆಚ್ಚಾಗಿ ಆ ಮೃಗನ ಮನುಷ್ಯ ಮಾಡ್ಬೇಕು ನನ್ನ. ಅದ್ರ ಸಂಬಂಧರೇ ಹೇಳ್ತೀನಿ ಕೇಳ, ನಾ ಮದ್ವೆ ಅಂತ ಆದ್ರ ಅವನ್ನ, ಇಲ್ಲ ಅಂದ್ರ ಈ ಸದ್ಯ ಬಾವಿ ಬಿದ್ದು ಸಾಯ್ತೀನಿ. ಬೇಡವ, ಬೇಡ. ಆದ್ರ ಅಂತ ರಾಕ್ಷಸನ್ ಕೈಯಾಗ ನಿನ್ ಕೊಡ್ಲೇನವ. ಗಿನಿ ಹಂಗ ಸಾಕಿನವ ನಿನ್ನ. ಗಿಡಗಿನ ಕೈಯಾಗ ಕೊಡಕ ಮನಸ್ಸಿಲ್ಲ ನನಗ. ನೋಡವ್ವ, ನನಗ್ ನಂಬಿಕೆ ಐತಿ, ಒಂದಲ್ಲ ಒಂದಿನ ಅವ ಬದಲ್ ಆಗೇ ಅಕ್ಕನ. ಆ ನಂಬಿಕೆ ಮೇಲೆ ಹೇಳಾತೀನಿ. ನನ್ ಸೀಲ್ಗಟ್ಟಕ್ಕೆವ್ವ, ನನ್ ಯಾರ್ ಮದ್ವೆ ಆಗ್ತಾರ ಹೇಳ? ಆಯ್ತವಾ, ನೀ ಹೇಳ್ದಂಗ ಆಗ್ಲಿ. ನೀ ಏನು ಜೀವಕ್ ಮಾಡ್ಕೋಬೇಡ. ಅವ್ನ ಕೈ ಕಾಲದ ಹಿಡ್ದ ನಾ ಒಪ್ಪಿಸ್ತೇನೆ. ಬಾ ಹೋಗುನು. ಅಕ್ಕ, ಸುಕನ್ಯಾ ಹೇಳೋದು ಬರೋಬ್ಬರಿ ಐತಿ. ಅವನಿಂದ ಈಗ ಹಾಳಾಗ್ಯಾಳ ಅಂದ್ರ ಅವನ ಈಕಿನ ಮದುವೆ ಆಗೋದು ಭಾಳ ಸರಿ ಐತಿ. ಇದನ್ನ ನ್ಯಾಯ ಮಾಡೋನು. ಹೋಗಿ ಕಿಶನ್ ಪಂಚಾಯತ್ಯಾಗ ನಡ್ರಿ ನೋಡ್ರಿ ಏನಾಕತಿ. ಅವ್ ಮದುವೆ ಆಗಬೇಕೇನು? ಆಯ್ತಪ್ಪ, ಹೇಳ್. ಹೋಗು ನೋಡ್ರಿ. ಅಲ್ರಿ ಸೌಕಾರ, ಇಷ್ಟೊಂದು ಖುಷಿಯಾಗಿರಲ್ರಿ, ಇಷ್ಟೊಂದು ಖುಷಿಗೆ ಕಾರಣ ರೀ ಏನ್ರಿ? ನನಗೊಂದು ತಿಳಿಲ್ದಂಗ ಆಗೈತಿಲ್ಲ. ಗೊತ್ತಾಕತಿ ಶೆಟ್ಟಿ, ಗೊತ್ತಾಕತಿ. ಇಷ್ಟ್ರಾಗಣ ಸುದ್ದಿ ಗೊತ್ತಾಕತಿ ನಿನಗ. ನಾ ಯಾಕ ಖುಷಿಯಾಗೇನಿ, ಯಾಕಿಷ್ಟು ಕುಲು ನಗಾಕತ್ತೀನಿ ಅಂತ. ಅಲ್ರಿ, ಈ ವಿಷಯ ಏನೈತಿ ಅನ್ನೋದು ನನಗೂ ಸ್ವಲ್ಪ ಹೇಳ್ರಿ. ಅಲ್ಲ, ನನಗೂ ಸ್ವಲ್ಪ ಖುಷಿಯಾರಿ ಆಗ್ತೈತಿ. ಅದನ್ನ ಏನಂತ ಹೇಳಿ ಪಾರ್ವಾಳ ಬಾ ಹಾರಾಡತ್ತ. ಅದನ್ನ ರೆಕ್ಕಿ ಮುರಿದು ಬಂದಲ್ಲಿ ಶೆಟ್ಟಿ. ಏನ್ರಿ ಸೌಕಾರ, ಎಂತ ಕೆಲಸ ಮಾಡಿಬಿಟ್ಟಾರ್ರಿ? ಅಲ್ರಿ, ಆ ಹಕ್ಕಿ ರೆಕ್ಕಿ ಮುರಿದು ಬಂದಾರಿ ಅಂದ್ರ ಗೂಡ್ನ್ಯಾಗ ತತ್ತಿಗಿತ್ತಿ ಹಾಕಿ ಮರಿಗಿರಿ ಮಾಡಿತ್ತವ ಯಾಂಬಲ್ ಎಲ್ರಿ? ಏನ್ರಿ ಎಂತ ಪಾಪದ ಕೆಲಸ ಮಾಡಿಬಿಟ್ರಿ ಅಲ್ರಿ ಹೋಗಿ. ಏ, ತತ್ತಿ ಇಡು ಪಾರ್ವಾಳಲ್ಲೋ, ಬಂಗಾರ ಮೊಟ್ಟೆ ಇಡೋ ತಾಜಾ ಪಾರ್ವಾಳ. ನಮಗ ಏನು ಅರ್ಥ ಆಗವಲ್ ನೋಡ್ರಿ ಅಪ್ಪ. ನಿನಗೆ ಹೆಂಗ ಅರ್ಥ ಆಕತಿ? ನನಗತ್ತೆ ತೆಲಿ ಬೀಳಿಸಿರ ನೀನು ಟಕ 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 ಮಾಡ್ರ ಅರ್ಥ ಆಕತೆ. ನೀವು ಹಿಂಗ್ ಮಾಡಾಕ್ ಹತ್ತಿರ ನಮ್ದು ತೆಲಿ ಗೊತ್ತ ಕಟ 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 ಬಡ್ಕೊಳಂಗ ಆಕೈತಿ. ಆದ್ರೆ ಏನ್ ಮಾಡುದು, ಬ್ಯಾಡ ಬಿಡ್ರಿ. ಯಾವ ಪಾರಿವಾಳು, ಯಾವ ತಚ್ಚು, ಯಾವ್ದು ಮಟ್ಟು ಒಂದೂ ಗೊತ್ತಾಗವಲ್ರಿ. ನಿಮ್ದು ಒಂದು ಅರ್ಥ ಆಗವಲ್ ನನಗ್. ಒಟ್ಟ ಒಂದು ತಿಳಿಲ್ದಂಗ ಆಗೈತಿ. ಅಲ್ರಿ, ನಾನು ನಿಮ್ಗೆ ಏನ್ ಅನ್ಯಾಯ ಮಾಡಿದ್ವಿ ಅಂತ ನನ್ನ ಮಗಳು ಬಾಳೆ ಹಾಳು ಮಾಡ್ರಿ ನೀವು. ಏನ್ ಮಾಡಿದ್ವಿ ನಮಗ? ಯಾಕಂದ್ರ ನಿಮ್ ಹೊಲನ ಬಿಟ್ಟು ಕೊಡ್ತಿದ್ವಿ. ಆದ್ರ ನನ್ನ ಮಗಳು ಬಾಳೆ ಎಲ್ಲ ಹಾಳು ಮಾಡಿಬಿಟ್ರಿ ಅಲ್ಲ. ಇದಕ್ಕ ನಮಗ್ ನ್ಯಾಯ ಏನ ತೋರಿಸ್ಕೊಡ್ರಿ. ಈಗಾಗ ಹಾದಿಗೆ ಬಂದೆ ನೋಡ್ವಾ. ಅಲ್ಲ, ನಿನ್ನ ಮನಿ ಮಠ ಬಾಗಿಲಿಗೆ ಬಂದ ನನ್ ಹೊಲ ನನಗ್ ಕೊಟ್ಟು ಬರತ್ ಕೇನಿ. ಆದ್ರೆ ಅವಾಗ ದೊಡ್ಡ ಮಾತು ಹೇಳಿದ್ದಿ. ನನ್ನ ಮಗಳಿಗೆ ಎಲ್ಲೆಲ್ಲಿ ಕಲ್ಸಾಕತ್ತೀನಿ, ವಕೀಲ್ಕಿ ಮಾಡಾಕತ್ತೀನಿ ಅಂತ ಹೇಳಿದಿ. ಅವಾಗ ನಿನ್ನ ಮಗಳು ಬಂದ ಏನ್ ದೊಡ್ಡ ಲಾ ಹಾಕಿನ ಕಲ್ತಾವ ಟಸು ಪಸು ಇಂಗ್ಲಿಷ್ನಾಗ ಮಾತಾಡ್ಲು. ಈಗ ಮಾತಾಡ ಬಂಗಾರ ಪರ್ವೇಳ. ನೋಡ್ರಿ, ನಿಮ್ ಕೈ ಮುಗಿದ್ ಬೇಡ್ಕೋತೀನಿ. ನನ್ನ ಮಗಳು ಬಾಳ ಹಾಳು ಮಾಡಿದ್ರು, ಮುಗಿತ. ಈಗ ಅಕ್ಕಿಗೆ ಬಾಳೆ ಒಂದ್ ದಾರಿ ತೋರಿಸ್ರಿ. ಏನ್ ಹೇಳ್ತಿರೋ ಅದನ್ನ ಕರೆ ನೋಡ್ರಿ. ಅಲ್ರಿ ಸೌಕಾರ, ಇವ್ರೇನ್ ಹೇಳಾಕ್ ಹತ್ಯಾರ, ನೀವೇನ್ ಮಾಡಾಕ್ ಹತ್ಯಾರಿ? ನಮಗೊಂದು ಅರ್ಥ ಆಗವಲ್ದಲ್ರಿ ಇದು. ಏನ್ ಗೊತ್ತಾಗತ್ರಿ ಶೆಟ್ಟಿ? ನಿನಗೇನು ಅರ್ಥ ಆಗಂಗಿಲ್ಲ. ಬಂಗಾರ ಅಂತ ಮಗಳು ಬಾಳೆಲ್ಲ ಹಾಳು ಮಾಡಿಬಿಟ್ಟಾನ. ಅದಕ್ ನೋಡಪ್ಪ, ಅಕ್ಕಿ ಬಾಳೆ ಹಾಳು ಮಾಡಿದ್ಕ ಅಕ್ಕಿಗೆ ಬಾಳ್ ಕೊಡ. ಒಂದ್ ಮಾತು, ಮದುವೆ ಆಗಿ ಮನ್ಯಾಗ ಇಟ್ಕೋ. ಇಲ್ಲ ಅಂದಿ ಎಲ್ಲ ನ್ಯಾಯ ಕೊಡಿಸಿ ಪಂಚಾಯತಿ ಸೇರಿಸ್ತಾನ. ಅಲ್ಲೇ ನಿನಗೆ ಏನ್ ತಿರುಗಿ ಕೊಡ್ತಾರ. ಹಾ, ನ್ಯಾಯ ಪಂಚಾಯತಿ ಮಾಡ್ತಿ? ಮಾಡ ಮರ್ಯಾದೆ ನಂದು ಹೋಗಂಗಿಲ್ಲ. ನಿನ್ನ ಮಗಳ ಮರ್ಯಾದೆ ಹೋಗತಿ. ನನಗೇನು ಗಂಡಸದನಿ, 1000 ಮಂದಿ ಮಾಡ್ರು ನನ್ ಯಾರು ಕೇಳಲ್ಲ. ಈಗೇನು ಮಾಡ್ತಿ? ಸಾವ್ಕಾರ, ಇದು ನಿಮ್ ಕೈ ಅಲ್ರಿ, ಕಾಲ ತಿಳ್ಕೊರಿ. ಇಲ್ಲ, ನಾ ಕಾಲ ಹಿಡ್ಕೊಂಡ್ ಕೇಳ್ಕೊತೀನಿ. ಸಾವ್ಕಾರ, ನನ್ ಜೀವನ ಹಾಳಾಗಕ್ ಬಿಡ್ಬೇಡ್ರಿ. ನಾ ಮಾತಾಡಿದ್ದು ತಪ್ಪಾಗೈತ್ರಿ. ಅಂತವೆಲ್ಲ ಮಾತಾಡ್ಬಾರ್ದಾಗಿತ್ತ. ನೋಡ್ರಿ, ನನಗ ನಿಮ್ ಬಿಟ್ಟು ಬ್ಯಾರೆ ಗತಿ ಇಲ್ಲ. ಈ ಊರಾಗ ಮಾರಿ ಎತ್ಕೊಂಡ್ ತಿರುಗ್ಬೇಕಂದ್ರ ನೀವು ನನ್ ಮದ್ವೆ ಆಗಬೇಕು. ಏನು? ನಾ ನಿನ್ನ ಮದುವೆ ಆಗ್ಬೇಕು? ನಿಮ್ ಜಾತಿ ಯಾವ್ದು, ನನ್ನ ಜಾತಿ ಯಾವ್ದು?
ಹೋಗಿ ಹೋಗಿ ನಾ ನಿನ್ನಂತಿಗೆ ಮದುವೆ ಆಗ್ಬೇಕಾ? ಛೇ, ಏ ಸಾವ್ಕಾರ, ಈಗ ಜಾತಿ ಬದ್ದಲ್ಲ ನಿನಗ ಅರಿವು ಆತನ? ನನ್ನ ಮಗಳು ಮುಟ್ಟಿ ಹಾಳು ಮಾಡುವಾಗ ಅರಿವು ಆಗ್ಲಿಲ್ಲ? ಆಕಿ ಯಾವ ಜಾತಿಗೆ ಅಂತ ನೋಡ್ರಿ, ನಾ ಹೇಳಿದ್ದಟ್ಟು ಕೇಳ್ಕೊರಿ, ನಿಮ್ ಕೈ ಮುಗಿದು ಬೇಡ್ಕೊತೇನೆ. ನನ್ನ ಮಗಳಿಗೆ ಒಂದ್ ಬಾಳ್ ಕೊಡ್ರಿ. ಸಾವ್ಕಾರ್ರಿ ಕಾಲೆಲ್ಲ ಹಾಕಿದ್ದು ಕೈಲಿ ಎತ್ತಿತ್ತೀವಿ. ಬ್ಯಾಡಂತ ಮಾತ್ರ ಹೇಳ್ಬೇಡ್ರಿ. ಈ ಸಮಾಜದ ಕೆಟ್ಟ ಹೆಸರು ಕೊಡ್ಬೇಡ್ರಿ. ನಾವೊಂದ್ ಹಾಳ ಹೋಗೇನಂತ ನನ್ನ ಮಗಳಿಗೆ ಅದ ಪಟ್ಟ ಕಟ್ಟಬೇಡಪ್ಪ, ಅದ ಪಟ್ಟ ಕಟ್ಟಬೇಡ. ಹಾ ಈಕಿನ ಮುಟ್ಟೆ ತಪ್ಪಿಗೆ ನೀ ನಮ್ಮ ಮಾವನ್ ಜೊತೆ ಹೆಂಗ ಇಟ್ಕೊಂಡಿಕ್ಕಿ ತರ ಇದ್ದಿಲ್ಲ, ಈಕಿ ಸಾಯಿ ಮಟ್ಟ ರೊಕ್ಕ ಕೊಟ್ಟ ನಾ ಇಟ್ಕೋತೀನಿ. ಇರಾಗಂದ್ರ ಹೀರೋ ಇಲ್ಲ ಅದ ರೈಟ್ ಹೇಳ. ಬ್ಯಾಡ್ರಿ, ಅಂತ ಕೆಲಸ ಮಾಡ್ಬೇಡ್ರಿ. ಅದ ನನಗ ಮುಗಿದ್ ಹೋಗ್ಲಿ. ನಿಮ್ ಕೈ ಮುಗುದ, ನಿಮ್ ಕಾಲು ಬಿದ್ದು ಸರಿ ಸರಿವಾ ಸರಿ. ಛೇ ಛೇ, ತಾಳಿ ಕಟ್ಟಿ ಒಂದ್ ಬಾಳ್ ಕೊಡ್ರಿ. ಹೋರಿ ಸಾವ್ಕಾರ, ನೀವೇನ್ ಹೇಳ್ತಿರ್ಲಾ ಅದನ್ನೆಲ್ಲ ಕೇಳ್ತೀವಿ. ಆದ್ರ ನನ್ ಕೈ ಮಾತ್ರ ಬಿಡ್ಬೇಡ್ರಿ. ಅಲ್ರಿ ಸಾವ್ಕಾರ, ಅವತ್ ಹೇಳಿದ್ರಿ ಇಬ್ರು ಬಂದ್ ನನ್ನ ಕಾಲ್ ಹಿಡ್ಕೋಬೇಕಂತ ಹೇಳಿ ಕೆರಿಂದ. ಆದ್ರ ನೀವ್ ಹೇಳಿದಂಗ ಕಾಲ್ ಹಿಡಿಯುವಂಗ ಮಾಡಿಸ್ಬಿಟ್ರಿ ಅಲ್ರಿ ಸಾವ್ಕಾರ. ನಿಮ್ಮ ತಲಿ ಅಂದ್ರ ತಲಿ ಹೇಳ್ರಿ, ಈ ತಲಿ ಇಲ್ಲಿ ಇರಬಾರ್ದಾಗಿತ್ರಿ ಅಪ್ಪ. ಪಾರ್ಯಣದಾಗ ಹೋಗಿರ್ಬೇಕಾಗಿತ್ರಿ. ಇದು ಪಾರ್ಯಣದಾಗ ಅಂದಾಗ ಕಟ ಟಕ 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 ಬಡ್ಕೋತಿರಿ ಅಂತ ನಾ ತಲಿಯಾಗ್ರಿ. ಅದಕ್ಕ ನನ್ ಐಡಿಯಾ ಅಂದ್ರ ಐಡಿಯಾ ಅದ, ಇನ್ನ ಇಷ್ಟ ಅಲ್ಲ, ಇನ್ನ ಮುಂದೆ ನೋಡಕ್ಕೆ ಮಜಾ. ನೀ ಹೇಳಿದಂಗ ನಾ ಎಲ್ಲಾನು ಮಾಡ್ತಾನ. ನಾ ಹೇಳಿದಂಗ ನೀ ಮಾಡಕ್ ರೆಡಿ ಇದಿ? ಸಾವ್ಕಾರ, ನೀವೇನ್ ಹೇಳ್ತೀರಿ ಹೇಳ್ರಿ, ಅದಕ್ಕೆಲ್ಲಾ ನಮ್ದು ಒಪ್ಪಿಗೆ ಐತ್ರಿ. ಹೌದ್ರಿ, ನೀವ್ ಏನ್ ಹೇಳ್ತಿರಲ್ಲ ಅದಕ್ಕೆಲ್ಲ ಒಪ್ಪಿಗೆ ಐತಿ. ಆದ್ರ ನನ್ನ ಮಗಳ ಮದ್ವಿ ಮಾಡ್ಕೋರಿ, ಅಷ್ಟು ಸಾಕ್ ನಮಗ್. ಈಗ ನಾನು ಹಾದಿ ಒಳಗ್ ಬಂದ್ರಿ, ನಾನು ಕಂಡೀಷನ್ ಅದಾವ. ಈಕೆ ನಾ ಮದ್ವಿ ಮಾಡ್ಕೋಬೇಕಂದ್ರ ನಿನ್ ಹೆಸರು ಇರೋ 5 ಎಕರೆ ಹೊಲ ನನ್ನ ಹೆಸರು ಹೆಚ್ಚಿದಾಗ ಮಾತ್ರ ಸಾಧ್ಯ ಐತಿ. ಆಯ್ತ್ರಿಪ್ಪ, ಹಸ್ತನ್ರಿ. ಅವ್ವ, ದುಡುಕಿ ನಿರ್ಧಾರ ತಗೋಬೇಡ. ಅದೇ ಒಂದೈತಿ ನಿನ್ನ ಆಧಾರಕ್ಕ. ಅದನ್ನ ಇವ್ರಿಗೆ ಕೊಟ್ಟು ಕೂತಂದ್ರ ಮುಂದ ಏನ್ ಮಾಡ್ತೇವ? ಅದನ್ನ ಉಳ್ಸ್ಕೊಂಡು ಬೆಳೆಸ್ಕೊಂಡು ಬಂದಕಿ ನೀನ. ಈಗ ನನ್ ಸಂಬಂಧ ತಾವ್ ಹೊಲ ಬರದ್ ಕೊಟ್ರ ನಿನ್ ಗತಿ ಏನವ? ನಿನ್ ಗತಿ ಏನ? ಬೇಡವ, ಇರ್ಬೇಕೊಬ್ಬಕ್ ಮಗಳದಿ. ನಿನ್ನ ಜೀವನ ಚಂದ ಆಗ್ಬೇಕು ಅಂದಾಗ ನಾ ಹೆಂಗಿದ್ರು ಇರ್ತೀನವ. ನೋಡು, ನೀ ಬಾಳ ಬದುಕ್ಬೇಕು. ನಾ ಏನ ಬಿದ್ದು ಹೋಗು ಮರ. ಆಯ್ತ್ರಿ ಗೌಡ್ರ, ನೀವ್ ಹೆಂಗ್ ಹೇಳ್ತೀರಿ ನೋಡು ಹಂಗ ಕೇಳ್ತೀವ್ರಿ. 5 ಎಕರೆ ಹೊಲ ಕೇಳ್ತಿರಲ್ಲ, ಎಲ್ಲಾ ಹಚ್ಚಿ ಬಿಡ್ತೇನ್ರಿ ನಿಮ್ ಹೆಸರಿಗೆ. ಹಂಗಿ 5 ಎಕರೆ ಹೊಲಾನು ಹಚ್ಚಿ ಬಿಡ್ರಿ. ನೀವು ಬಂದ್ ಇಲ್ಲೇ ಇದ್ದು ಬಿಡ್ರಿ. ಅದಕ್ಕೇನೈತಿ, ನಮ್ ಸಾವ್ಕಾರಗಳ ಮನ್ಯಾಗ ನಡಿತೈತಿ ಮಗಳು ಕೂಡ ಜೋಡಾಗಿ. ಏಯ್, ನೀನ್ ನಡ್ವಾಕ್ ಮಾತಾಡತ್ತಿದ್ಯೋ? ನಂದಿನ ಕಂಡೀಷನ್ ಮುಗ್ದಿಲ್ಲಲ್ಲಿ. ಏ ಬಾಯಿ, 5 ಎಕರೆ ಹೊಲ ಹಚ್ಚೋದಲ್ದ, ನಿನ್ನ ಮಗಳು ಒಬ್ಬಕನ ಬಿಟ್ಟ ನಾ ಮನೆ ಕಡೆ ನೀ ಬರಂಗಿಲ್ಲ. ಯಾಕಾರ ನಾವು ದೊಡ್ಡ ಜಾತಿ ಹಾಕ್ಯೋ. ನೀ ಹಗಲೆಲ್ಲ ಹೋಗೋದು ಬರೋದು ಮಾಡಿದಂದ್ರ ನಮ್ಮ ಮಾನ ಮರ್ಯಾದೆ ಘನತೆ ಎಲ್ಲಾ ಹಾಳಾಕತಿ. ಇವತ್ತಿಂದ ನಿನ್ನ ಪಾಲಿ ನಿನ್ನ ಮಗಳ ಸತ್ತ ಹತ್ತೇಕೋ. ಈಗ ಜಾಗ ಖಾಲಿ ಮಾಡ. ಬೇಡವಾ, ಬೇಡ. ಇಲ್ವಾ, ನೀನ್ ಬಿಟ್ಟು ನನಗೆ ಯಾರದಾರ? ನನ್ ನೆನಪಾತಂದ್ರ ದೂರಿಂದ ನಿಂತು ಮೋತಿ ನೋಡೋಗ್ತಾನ. ನೀ ಸುಖವಾಗಿದ್ರ ಅಷ್ಟೇ ಸಾಕ್ ನನಗೆ. ನೀನ್ ಸುಖವಾಗಿದ್ರ ಹಾ ಇದೆಲ್ಲ ಕಣ್ಣೀರ ಮೊಸಳಿಯರಿಗೆಲ್ಲ ನಾವೆಲ್ಲ ಬಗಾರಲ್ಲ. ಇದ್ರ ನಾಟಕ ಎಲ್ಲ ನಮ್ಮ ಮುಂದೆ ನಡೆಯಂಗಿಲ್ಲ. ಹೋಗ್ವಾಯ್ನ, ನಿನ್ನ ಮಗಳ ಬಿಟ್ಟು ಈಗ ಜಾಗ ಖಾಲಿ ಮಾಡ. ಅವ್ವ, ನಿನಗ ನನ್ ಬಿಟ್ಟು ಈ ಊರಾಗೂ ಯಾರು ಇಲ್ಲ, ಈ ಜಗತ್ತೊಳಗೂ ಯಾರು ಇಲ್ಲ. ನೀ ಎಲ್ಲಿ ಹೋಗ್ತೇವ? ನಿನ್ ಬಿಟ್ಟು ನಾ ಹೆಂಗಿರ್ಲಿ? ಅವ್ವ, ನನ್ಗೆ ಯಾವ ಮದ್ವೆನೂ ಬೇಡ, ಏನು ಬೇಡವಾ. ಬೇಡವಾ, ನಿನ್ನ ಜೀವನ ಮುಖ್ಯ ನನಗ ಆ ದೇವ್ರ ನಾವ್ ಅದಾನವ. ಎಲ್ಲಾದ್ರೂ ನಾ ಮನೆ ಮುಸ್ರಿ ತಿಕ್ಕಾದ್ರೂ ಬದುಕ್ತೀನಿ. ಆದ್ರ ನನ್ನ ಮಗಳ ಅಂತರ ಆಗಕ್ಕ ಇಷ್ಟ ಇಲ್ವಾ ನನಗ. ನೀ ಒಬ್ಬ ಕೆರೆ ಗಂಡನ ಜೋಡಿ ಬಾಳ ಮಾಡಾಳಂತ ಅದ ಖುಷಿಯಾಗಿರ್ತೀನಿ. ನಾನ್ ಚಿಂತೆನೆ ಮಾಡ್ಬೇಡವಾ, ನಾ ಚೆನ್ನಾಗ ಇರ್ತೀನಿ, ಚಿಂತೆ ಮಾಡ್ಬೇಡ. ಹಾ ಬಾಯಿನ ಸಾಕ, ನಿಂದ ಅಳುದೆಲ್ಲ ಗೊತ್ತೈತಿ. ನಡಿ ಬಾಯಿನ ಜಾಗ ಖಾಲಿ ಮಾಡಿ ಇಲ್ಲಿದ ನಡಿ. ನನ್ ಕಣ್ಣಾರೆ ನನ್ನ ಮಗಳಿಗೆ ತಾಳಿ ಕಟ್ಟದ್ ನೋಡ್ಬೇಕಪ್ಪ. ಅದೆಲ್ಲ ನಾವ್ ಕಟ್ಕೋತೀವ್. ನೀ ಜಾಗ ಖಾಲಿ ಮಾಡಿ. ಈಕಿದು ನಂದು ಇನ್ನ ಈಗ ಶುರು ಆಗೈತಿ, ನಿಮ್ಮ ಮೇಲೆ ಐತಿ. 7, 11 ಬೋ. ನನ್ನ ಮಗಳ ಇಷ್ಟ ಇದ್ದ ಅಪರೂಪವಾಗಿ ಈ ಜಗತ್ತ ಎದುರು ಹಾಕೊಂಡಾಕೆನ ಬೆಳೆಸಿನಿ. ಈ ಜಗತ್ತಿಗೆ ದೊಡ್ಡ ವ್ಯಕ್ತಿನ ಮಾಡ್ಬೇಕು,
ನ್ಯಾಯ ಇಲ್ಲವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನನ್ನ ಮಗಳನ್ನ ಅಷ್ಟು ಓದಿಸ್ನಿ. ಇನ್ನಷ್ಟು ದಿನದಾಗ ಆಕೆ ವಕೀಲ್ತನ ಮಾಡ್ತಿದ್ಲ. ಅಂತಾದ್ರಾಗ ನನ್ನ ಮಗಳ ಬಾಳೆನ ಹಾಳು ಮಾಡಿಬಿಟ್ಟ. ಅವ್ರಿ ಏನೋ ಆದ್ರೂ ನನ್ನ ಮಗಳ ಚಲೋ ಆಗಿರ್ಲಿ. ನನ್ನ ಮಗಳ ಸಂಬಂಧ ಈ ನನ್ನ ಜೀವನನ ತ್ಯಾಗ ಮಾಡ್ತಾನ. ಆಕೆ ಸುಖವಾಗಿದ್ರಂದ್ರ ಅಷ್ಟೇ ಸಾಕು ನನಗೆ. ಆ ದೇವ್ರು ನನಗೆ ಎಲ್ಲಿ ದಾರಿ ತೋರಿಸ್ತಾನ ಅಲ್ಲಿಗೆ ಹೋಗ್ತೀನಿ. ನನ್ನ ಮಗ ಎಷ್ಟು ಸುಖವಾಗಿದ್ರೆ ಅಷ್ಟೇ ಸಾಕು ನನಗೆ, ಅಷ್ಟೇ ಸಾಕು. ಹುಡುಗಿ ಇನ್ನಾದ್ರೂ ಬರುವಲ್ದಲ್ಲ, ಯಾಕಂದ್ರೆ ಆಕೆ ದಾರಿನ ಕಾಯ್ಕೊತಾನಿದ್ದೀನಿ. ಶೆಟ್ಟಿ ಈಗ ಬಂದೇನುವ? ಹ್ಞೂ ಈಗ ಬಂದೆ. ಅಲ್ಲ ಮತ್ತ ನಿನ್ ಗಂಡಗ್ ಹೇಳ್ಬೇಡ, ಇಲ್ಲಿ ಬಂದ್ ಭೇಟಿ ಆಗತ್ತಂದಿದ್ಲ, ಏನ್ ಕೆಲಸ? ಹೌದುವ, ಯಾಕಂದ್ರ ನಿನ್ನ ವಿದ್ಯಾಭ್ಯಾಸಕ್ಕ ಹತ್ತುವಂತ ಬುಕ್ಕ ತಂದ್ಕೊಂಡ್ ಬಂದಿದ್ದೀನಿ. ಯಾಕಂದ್ರ ನಿನ್ನ ವಿದ್ಯೆ ಇಲ್ಲಿಗೆ ನಿಂದ್ರಬಾರ್ದು ಅಂತ ಹೇಳ್ಕೇರಿ ನಾ ಏನ್ ಮಾಡೀನಿ, ನಿನ್ನ ಓದ್ತಿಲ್ಲ ಎಲ್ಲಾ ತರ ಬುಕ್ಸ್ಗಳು ತಗೊಂಡ್ ಬಂದಿದ್ದೀನಿ. ಅದಕ್ಕಾಗಿ ನೋಡುವ, ಎಲ್ಲಾರು ಏನ್ ಬೇಕಾದ್ ಕಸ್ಕೋಬಹುದು, ಆದ್ರೆ ನಿನ್ನ ವಿದ್ಯೆ ಯಾರು ಕಸ್ಕೊಳಕ್ ಆಗಂಗಿಲ್ಲ. ಅದಕ್ಕಾಗಿ ನಿನ್ನ ವಿದ್ಯಾಭ್ಯಾಸನ ಮುಂದುವರ್ಸ್ಕೊಂಡು ಹೋಗ್ಬಿಡು. ಶೆಟ್ಟಿ, ನಮ್ ತಾಯಿ ಇದ್ದಕ್ಕಿ ನನಗ ವಕೀಲ್ ಮಾಡ್ಬೇಕತ್ತ ಎಷ್ಟೋ ಕನಸ್ ಕಂಡಿದ್ಲ. ಆದ್ರ ಅಕಿನ್ ಕನ್ಸು ನುಚ್ಚು ನೂರಾಗ ಹೋಯ್ತು. ನನ್ ಕನಸ ಬಿಡು, ಅದಂತೂ ಲೆಕ್ಕಕ್ಕೆ ಇಲ್ಲ. ಆದ್ರ ನೀನು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನನ್ ಬುಕ್ಕ ತಂದಿಯಲ್ಲ, ನಂಗ್ ಬಾಳ ಖುಷಿ ಆಯ್ತು. ನೋಡುವ, ಆದ್ರೂ ಶೆಟ್ಟಿ, ನಾ ಒಂದ್ ಮಾತ್ ಹೇಳ್ತೀನಿ, ಇದೇನ್ರ ನಮ್ಮ ಮನೆಯವ್ರಿಗೆ ಗೊತ್ತಾಯ್ತಂದ್ರ ನಿನ್ನೂ ಇಡುದಿಲ್ಲ, ನನ್ನೂ ಇಡುದಿಲ್ಲ ಅವ್ರ. ನೋಡುವ, ಇದ್ರ ಬಗ್ಗೆ ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ. ಅವ್ರಿಗೆ ಗೊತ್ತಿಲ್ದ ನೀನು ವಿದ್ಯಾಭ್ಯಾಸ ಚಾಲು ಮಾಡ. ಏನ ನಿನಗ ಪರೀಕ್ಷೆ ಹೇಳಿ ಬರ್ತೈತಿಲ್ಲ, ಆಗ ಏನರೇ ನೆಪ ಹೇಳ್ಕಿರಿಂದ ಸಾವ್ಕಾರಿ ಹೇಳ್ಕಿರಿಂದ ನಾನ ನಿನ್ನ ಕರ್ಕೊಂಡ್ ಹೋಗ್ತೀನಿ. ಆಯ್ತಿಲ್ಲ? ನೀನ್ ಅದ್ರ ಬಗ್ಗೆ ಅನ್ಸಕ್ ಹೋಗ್ಬೇಡವ, ನಾ ಅದನಿ. ಆಯ್ತಿಲ್ಲ? ಶೆಟ್ಟಿ, ಯಾವ ಜನ್ಮದಾಗ ನೀನು ಏನ್ ಸಂಬಂಧ ಆಗಿದ್ಯೋ ಗೊತ್ತಿಲ್ಲ, ಆದ್ರ ಈ ಜನ್ಮದಾಗ ನನ್ ಮ್ಯಾಲ ಇಷ್ಟ ಕಾಳಜಿ ತೋರ್ಸಾತಿದಿ. ಆಯ್ತು ಶೆಟ್ಟಿ, ನೀ ಹೇಳ್ದಂಗ ನಾನು ವಿದ್ಯಾಭ್ಯಾಸ ಮುಂದುವರಿಸ್ತೀನಿ. ಯಾಕಂದ್ರ ನನಗೂ ನನ್ ವಿದ್ಯಾಭ್ಯಾಸ ಮುಂದುವರಿಸ್ಬೇಕಂತ ಬಹಳ ಆಸೆ ಐತಿ ಶೆಟ್ಟಿ. ನೋಡುವ, ನಿನ್ ಹಣಿ ಬಾರದಾಗ ಏನಾಗಬೇಕೋ ಆಗಿ ಹೋಗೈತಿ. ಅದ್ರ ಬಗ್ಗೆ ನೀ ಯಾವ್ದೂ ವಿಚಾರ ಮಾಡಕ್ ಹೋಗ್ಬೇಡ. ಯಾಕಂದ್ರ ನಿನ್ನ ಸ್ಥಾನದಾಗ ನನಗೂ ಒಬ್ಬಾಕಿ ಮಗಳಿದ್ಲ ಅಂದ್ರ ನಾನು ಮಗಳ ಅತ್ತ ಹೇಳ್ತಾ ತಿಳ್ಕೊಂಡ್ರೆ ನಿನಗೆ ಆ ರೀತಿ ನಿನಗೆ ಸಹಾಯ ಮಾಡೀನಿ. ನೀ ಏನ್ ಯಾವ್ದೇನೋ ತಿಳ್ಕೊಳಕ್ ಹೋಗ್ಬೇಡವ. ನಿನಗೇನೋ ಕಷ್ಟ ಏನೋ ಬಂದ್ರು ನನಗೆ ಹೇಳು, ನಾನ್ ನಿನಗ್ ಪರಿಹಾರ ಮಾಡ್ಕೊಡ್ತೀನಿ. ಆಯ್ತಿಲ್ಲ? ಆಯ್ತು ಶೆಟ್ಟಿ, ನನಗಂತ ನೀ ಅದಿ. ಆದ್ರ ನಮ್ಮ ಅವ್ಗ ಯಾರದಾರ? ನಾನೇ ಸರ್ವಸ್ವಂತ ಜೀವನ ಮಾಡ್ದಕ್ಕಿ. ಆದ್ರೆ ಈಗ ನನ್ ಗಂಡ ಷರತ್ ಹಾಕಿ ಅವ ಊರೇ ಬಿಟ್ಟು ಕಳ್ಸ್ಯಾನ. ಆಕಿಗೂ ನನಗ್ ನೀ ಸಿಕ್ಕಂಗ ಆಕಿಗೂ ಒಬ್ರು ಯಾರೇ ಸಿಕ್ಕು ಆಕಿಗೂ ಸ್ವಲ್ಪ ಸಮಾಧಾನ ಹೇಳಿದ್ರ ಅಷ್ಟೇ ಸಾಕು. ನಮ್ಮವ್ ಚಂದಗೆ ಇದ್ರ ನಂಗ ಅಷ್ಟೇ ಸಾಕು. ನೋಡುವ, ದುಃಖಸಾಕ್ ಹೋಗ್ಬೇಡ. ಯಾಕಂದ್ರ ಹುಟ್ಟಿಸಿದ ದೇವ್ರ ಹುಲ್ಲು ಮೇಸಂಗಿಲ್ಲ. ಯಾಕಂದ್ರ ಯಾವ್ದೋ ರೂಪಿನ್ಯಾಗ ಭಗವಂತ ಎಲ್ಲರಿಗೂ ಒಬ್ಬೊಬ್ರಿಗೆ ಸಹಾಯ ಮಾಡ್ತಿರ್ತಾನ. ಹಾಗ ಆಕಿನೂ ಯಾವ್ದಾರೆ ದೇವ್ರ ಯಾರ ರೂಪದಾಗರೆ ಬಂದ್ ಆಕಿಗೂ ಆದ್ರೂ ಸಹಾಯ ಮಾಡ್ತಾನಲ್ಲ. ಯಾಕೆ ಚಿಂತೆ ಮಾಡ್ತಿ? ಶೆಟ್ಟಿ, ಹಿಂಗ್ ಕೇಳ್ತೀನಂತ ತಪ್ಪು ತಿಳ್ಕೊಬೇಡ. ಆಯ್ತು ಹೇಳ್ವ. ನಮ್ಮ ಅವ್ವನ್ ಬಗ್ಗೆ ಏನ್ರೆ ನಿನಗ್ ಸುದ್ದಿ ಬಂದೈತೇನ? ಇಲ್ವಾ, ನಾನು ಯಾಕಂದ್ರ ನಾನು ಆ ಕಡೆಯಲ್ಲಿ ಹೋಗೇ ಇಲ್ಲ. ಅಕಸ್ಮಾತ್ ನಾನಾಗೆ ಹೋಗಿ ಭೇಟಿಯಾಗಿ ಮಾತಾಡಿಸಿ ಹೆಂಗದಾಳು ಹೆಂಗಿಲ್ಲ ತಿಳ್ಕೊಂಡ್ ಬಂದ್ ಹೇಳಲೆ. ಆದ್ರ ನೋಡ್ ಶೆಟ್ಟಿ, ಹಂಗ ಎಲ್ಲಾರ ಕಣ್ಣಿಗೆ ಕಾಣಿಸೋ ಹಂಗ ಆಕಿ ಹೋಗಂಗಿಲ್ಲ. ಯಾಕೆ ಗೊತ್ತನ? ನನ್ ಗಂಡ ಅಂತ ಕಂಡೀಷನ್ ಇಟ್ಟಾನ ಆಕಿನ್ ಮುಂದ. ಅದಕ್ಕ ಒಂದ್ ಸ್ವಲ್ಪ ಸೂಕ್ಷ್ಮಲೆ ಪರೀಕ್ಷೆ ಮಾಡಿ ಕೇಳ, ಎಲ್ಲಿ ಹೋಗಾಳ ಏನ್ ಸುದ್ದತ. ಒಬ್ರಿಂದ ಒಬ್ರ ಬಾಯಿಗೆರೆ ಹತ್ತಿರ್ತೈತಿ. ಹಾ, ಕೇಳ್ತನ್ವಾ. ಆಕಿನ್ ಬಗ್ಗೆ ಏನ್ರೆ ಸುಳ್ಳು ಸಿಕ್ರ ಆಕಿಗೇನು ಹತ್ರದಿಂದ ನೋಡುದ್ ಬೇಡ, ದೂರಿಂದರೆ ನೋಡಿ ಸಮಾಧಾನ ಪಡ್ತೀನಿ. ಆಯ್ತಾಯ್ತವಾ, ಆಯ್ತು. ನೀವ್ ಹೆಂಗ್ ಹೇಳ್ತಿರಲ್ಲ ಹಂಗ ಕೇಳ್ತೇನೆ. ಆಯ್ತು ಶೆಟ್ಟಿ, ನಾ ಇನ್ ಬರ್ತೀನಿ. ಮತ್ತ ಅವ್ರು ಬಂದ್ರಂದ್ರ ಹುಡುಕ್ತಿರ್ತಾರ. ಆಯ್ತಾಯ್ತವಾ, ಮೊದಲು ಹೋಗು. ಪಾಪ ಹುಡುಗಿ ಇನ್ನೂ ಬಾಳೆ ಬೆಳಗಬೇಕಾದವಳು. ಆದ್ರೆ ಆಕಿ ವಿದ್ಯಾಭ್ಯಾಸನೂ ಅರ್ಧ ಕಣ್ಣಿಟ್ಟು ಹೋಯ್ತು. ಆಕಿ ದೊಡ್ಡ ವಕೀಲ ಆಗಬೇಕು ಅನ್ನೋದು ಅವ್ರ ತಾಯಿ ಕನಸಾಗಿತ್ತು. ಯಾವುದೂ ದಂಡ ಇಲ್ದ ಹೋಗಿ ನಮ್ಮ ಸಾಹುಕಾರನ ಕೈಯಾಗ ಸಿಕ್ಕ ಹಾಳಾಗಿ ಅವನ ಕಟ್ಕೊಂಡು ಜೀವನ ಮಾಡುವಂಗ ಪರಿಸ್ಥಿತಿ ಬಂತು. ಇರ್ಲಿ, ಯಾಕಂದ್ರ ಎದಕ್ಕಾಗ್ಲಿ ಎಲ್ಲದಕ್ಕೂ ಆ ದೇವ್ರನೇ ಉತ್ತರ ಕೊಡ್ತಾನಂತ. ಎಲ್ಲರಿಗೂ ಆ ದೇವ್ರ ಉತ್ತರ ಕೊಡ್ತಾನೆ. ನಮ್ಮಂತಕ್ಕೆ ಏನೈತಿ? ರೀ ರೀ ಏನ್ ಹೇಳ? ನಿಮ್ಗ ಏನೋ ಒಂದ್ ಕೇಳ್ಬೇಕ.
ಆದ್ರ ನೀವು ಒಟ್ಟ ಸಿಟ್ಟಿಗೆ ಬರ್ಬಾರ್ದ. ಆಯ್ತ ಮತ್ತ ಅದೇ ರೀ, ನಂದು ಎಜುಕೇಶನ್ ಕಂಟಿನ್ಯೂ ಮಾಡ್ಬೇಕಂತ ಅನ್ಕೊಂಡಿನಿ. ಏನಂದಿ? ಎಜುಕೇಶನ್? ಏನು ಸಾಲಿ ಕಲತ್ ಏನ್ ಮಾಡಕ್ಕಿದೆ? ರೀ ಹಂಗ್ಯಾಕಂತೀರಿ? ಅಲ್ಲ, ಕಲ್ತವ್ರೆಲ್ಲ ನೌಕರಿನೇ ಮಾಡ್ಬೇಕನ್ನೋದೈತೇನೆ. ನಾ ನೌಕರಿ ಮಾಡಾಕ ಕಲ್ಯಾಕಟ್ಟಿಲ್ಲ, ಆದ್ರ ಎಲ್ಲಾನು ಕಸ್ಕೋಬೋದ್ ಮನುಷ್ಯನಿಂದ, ಆದ್ರ ಶಿಕ್ಷಣ ಕಸ್ಕೊಳಕ್ ಆಗಲ್ಲ. ಅದಕ್ಕೆ ಹೇಳಾತಿರೋದು. ಸಾಲಿ ಕಲತು ನನ್ನ 2 ನಂಬರ್ ದಂದಾಲ ಹಿಡಿದು ನಿನ್ ಸೇರಾ ತರ್ಸ್ಕೋಬೇಕತ್ ನೀ ಕಲಿಬೇಕತ್ ಹೊಂಟದೇನ? ನಿಂದೆಲ್ಲಾರ ನನಗೆ ಗೊತ್ತೈತಿ. ಯಾಕಾರ ನೀನು ಅವಮಾನ ಮಾಡಿಲ್ಲ, ಅದಕ್ಕೆ ನೀ ಸಾಲಿ ಕಲತು ನಾನು ಸಿಗಿಸಿ ನಾನು ಮರ್ಯಾದೆ ಕಳಿಬೇಕಂತೇಳಿ ಹೊಂಚ ನಡೆಸಿನಿ. ಹೊಂಚಕ್ಕೆ ಇಲ್ರಿ, ನಾ ಯಾಕೆ ಹಂಗ ಹೊಂಚ್ ಹಾಕ್ಲಿ? ಅಲ್ಲ, ಹೊಂಚ್ ಹಾಕಿದ್ರ ಯಾರೇ ಗಂಡನ ಮೇಲೆ ಹೊಂಚ್ ಹಾಕ್ತಾರನ? ಅದು ಮೊದ್ಲಿನ ಕತಿ ರೀ. ನಾ ಈಗ ಬಾಳ್ ಬದಲಾಗಿನಿ. ನೀವ್ ಹೆಂಗ್ ಹೇಳ್ತಿರ್ಲಾ ಹಂಗ ಕೇಳ್ತೀನಿ. ಆದ್ರ ಇದೊಂದ್ ಆಸೆ ನೆರವೇರ್ಸ್ಕೊಡ್ರಿ. ಸರಿ ಸರಿ, ಹೆಣ್ಣಿನ ನಂಬರ ತಿರ್ಯಾರ, ಹೆಣ್ಣಿನಲ್ಲಿ ಕುದುರೆನಲ್ಲಿ ಯಾರಿಗೂ ಗೊತ್ತಾಗಿಲ್ಲತ್ತ. ಅದಕ್ಕ ನೀ ಇಷ್ಟೆಲ್ಲ ನಾಟಕ ಮಾಡತ್ತಿ ಅಂದ್ರ ನಿಂದೇನೋ ಬೇರೆ ಪ್ಲಾನ್ ಐತಿ. ಏನು ಸಾಲಿ ಕಲಿದು ಕೊಳೆಯಮಿಲ್ಲ, ಏನೂ ಇಲ್ಲ. ಮುಚ್ಕೊಂಡು ನಾಯಕನು ಐತಿ ಅಲ್ಲಿ ಅಡಿಗೆ ಮನ್ಯಾಗ ರೊಟ್ಟಿ ಮಾಡೋದು, ನಾ ಹಸು ಆದಾಗ ಊಟ ತಗೊಂಬಂದ್ರೆ ಊಟ ತಂದು ಹಾಕೋದು, ಅಟ್ಟ ನಿಂದ ಕೆಲಸ. ರೀ, ನಿಮ್ಗ ಹೆಂಗ್ ಹೇಳ್ಬೇಕನ್ನೋದು ನಂಗೆ ತಿಳಿಯವಲ್ದ. ಆದ್ರ ನಮ್ಮವ್ವರೇ ನನ್ ಜೋಡಿ ಇಲ್ಲ. ಆಕಿ ಎಷ್ಟೋ ಕನಸ್ ಕಂಡಿದ್ಲ ನಾನು ವಿದ್ಯಾವಂತೆ ಆಗ್ಬೇಕಂತ. ಆಕಿನ್ ಕನಸರೇ ನನಸ್ ಮಾಡ್ತೀನ್ರಿ. ಇದೊಂದ್ ಅವಕಾಶ ಕೊಡ್ರಿ ನನಗ, ಇದೊಂದ್ ಅವಕಾಶ ಕೊಡ್ರಿ. ಕೈತಿಗೆ ನಿಮ್ಮ ಅವ್ವನ ಹೆಸರು ಹೇರ ನನಗ ಮೈ ಎಲ್ಲ ಉರ್ತೈತೆ. ಇನ್ನ ನಿನ್ನ ಮಾತು ಕೇಳ್ತನ ಕರೆ, ನಿಮ್ಮ ಅವ್ವನ ಸಲುವಾಗಿ ನೀ ಕಲಿತೀನಿ ಅಂದ್ರ ನಾ ಮುದ್ದಾಮ್ ನೀನ್ ಸಾಲಿ ಕಲ್ಸಾಕ್ ಬಿಡುದಿಲ್ಲ. ಮುಚ್ಕೊಂಡ್ ನಾಯಕನಿತೆ ಇರೋದು ಅಷ್ಟೇ. ಆಯ್ತು ತಗೋರಿ, ನಿಮ್ಗ ಹೇಳಿದ್ದೆಲ್ಲ ಹೇಳ್ದೆ ನಾನು. ಆದ್ರ ನೀವು ನನ್ ಮಾತೇ ಕೇಳವಲ್ರಿ. ಆಯ್ತು ಬಿಡ್ರಿ, ನೀವ್ ಹೇಳ್ದಂಗ ಆಗ್ಲಿ. ಬರ್ರಿ ಊಟಾರೆ ಮಾಡ್ಬರ್ರಿ. ಈಗ ಶಾನೆ ಆಯ್ತು ನೋಡ್ನಿ.